ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಪ್ರಸಾದ ಸಿದ್ಧವಾಯ್ತಾ ಕೇಳಿ ನೋಡಿ. ಅಲ್ಲ ಅದು ಇಲ್ಲ ಇದು ಇಲ್ಲ. ಹೋದ ವರ್ಷ ರಾಜಗೋಪುರಕ್ಕೋಸ್ಕರ 5 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಕಾಯಿಸೋದಕ್ಕಾಗುತ್ತಾ? ಅವರು ಇಲ್ಲಿ ಊಟ ಮುಗಿಸ್ಕೊಂಡು ತಿರುಪತಿಗೆ ಹೋಗ್ಬೇಕಂತೆ. ರಾತ್ರಿ 9 ಗಂಟೆಗೆ ಸರಿಯಾಗಿ ತಿರುಪತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹೋಗಿ ವ್ಯವಸ್ಥೆ ಮಾಡಿ. ಆಯ್ತು ಶಾಸ್ತ್ರಿ. ಹೋಗ ಬಸ್ಸಕ್ಕೆ ಪಾತ್ರೆ ಇಟ್ಟು ಕಲ್ಲು ಒತ್ತಟ್ಗಿರೋ ಬೇಗ. ಹುಷಾರು. ಬಾಯಲ್ಲೊಂದು ಕೈ ಹಾಕು. ಅಪ್ಪ ಅಯ್ಯೋ ಅನ್ನ ಎಲ್ಲ ಚೆಲ್ಲೋಯ್ತಲ್ಲಯ್ಯ. ಓ ನೀನು ಕಸುಬಿಗೆ ಮುಂಡ ಆಗುವಷ್ಟು ಅಲ್ಲ, ಅಲ್ಲಿ ಎಲೆ ಹಾಕೊಂಡು ಕೂತಿದ್ದಾರೆ. ಏನ್ ಬಡಿಸ್ಲಿ ಊಟನ? ನಾನೇನು ಬೇಕು ಅಂತ ಮಾಡದ್ನ? ಸೊಂಟ ಹಿಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಬೇಗ ನೀರು ಕಾಯಕ್ಕಿಡೋ, ಇನ್ನೊಂದ್ಸರ್ತಿ ಅನ್ನ ಮಾಡೋಣ. ಆಹಾ 22 ವರ್ಷದಿಂದ ಕಸುಬು ಮಾಡ್ತಾ ಇದೀನಿ ಅಂತ ಹೇಳ್ತಿದ್ಯಲ್ಲ, ಒಂದ್ ತಪ್ಪಲೆ ಅನ್ನ ಬಸಿಯಕ್ಕಾಗ್ಲಿಲ್ವ ನಿನ್ ಕೈಲಿ? ಅಪ್ಪನ ಮೇಲೆ ಇಷ್ಟೊಂದು ಒತ್ತಡ ಹೇರ್ತಿದ್ರೆ ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸುಸ್ತಾಗಲ್ವಾ? ಅಪ್ಪನ ವಹಿಸ್ಕೊಂಡು ಬಂದ್ಬಿಟ್ಲು ನೋಡಮ್ಮ. ಈ ಮಾತನ್ನ ತಗೊಂಡೋಗಿ ಶಾಸ್ತ್ರಿಗಳಿಗೆ ಹೇಳ್ತೀನಿ. ಅದೇನ್ ತೀರ್ಮಾನ ತಗೋತಾರೋ ತಗೊಂಡ್ಲಿ. ಈಗ ಇವ್ರು ಹೋಗಿ ಶಾಸ್ತ್ರಿಗಳಿಗೆ 1 ಕಥೆ ಹೇಳ್ತಾರೆ. ಇನ್ನು ಏನೇನ್ ಕಾದಿದೆಯೋ ತಾಯಿ. ಯಾವ್ದಕ್ಕೂ ಹೆದ್ರಬೇಡಿಪ್ಪ. ಏನಾದ್ರೂ ಕೇಳಿದ್ರೆ ಉತ್ತರ ಕೊಡಿ. ನಿಮಗಳ ಆತ್ರಕ್ಕೆ ನನ್ ಮೇಲೆ ಒತ್ತಡ ಹೇರಿದ್ರೆ ಹೀಗೆ ಆಗದು ಅಂತ. ಸುಬ್ರಹ್ಮಣ್ಯಂ ಹೇಳು, ಬಂದಿರೋ ಭಕ್ತಾದಿಗಳ ಹತ್ರ ವಿನಂತಿ ಕೇಳ್ಕೋಬೇಕು. ಇನ್ನು 15 ನಿಮಿಷದಲ್ಲಿ ಅಡಿಗೆ ಸಿದ್ಧವಾಗುತ್ತೆ. ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ, ಸಹಕರಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋದು ಕೇಳು. ಆ ಶೇಖರಿಗಳು ಶಾಸ್ತ್ರಿಗಳು ಬರೋದು ಕೇಳ್ತಾ ಇದ್ದಾರೆ ಅಂತ. ಸುಂದ್ರಿ, ಒಂಚೂರು ಅಡಿಗೆ ಮನೆ ಬೇಗ ಒಪ್ಪ ಮಾಡ್ಬಿಡೆ. ಶಂಕರ, ಒಂದ್ ಕುದಿ ಬಂದ್ ಕೂಡ್ಲೆ ಅಕ್ಕಿ ಹಾಕಬಹುದು ಕಣೋ. ಬಾಪ, ಶಾಸ್ತ್ರಿಗಳು ಕರೀತಾ ಇದಾರೆ ಬಾ. ಏನ್ ಹೇಳಿದ್ರಿ ಶಾಸ್ತ್ರಿಗಳಿಗೆ? ಅನ್ನದ ತಪ್ಪಲೆ ನಾ ಮೊಗಚಾಕ್ದ ಅಂತ ಹೇಳಿದ್ದೀನಿ. ಅಲ್ಲಯ್ಯ, 5 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿರೋ ಭಕ್ತಾದಿಗಳಿಗೆ ಸಮಯಕ್ಕೆ ಸರಿಯಾಗಿ ಪ್ರಸಾದ ಕೊಡಲಿಲ್ಲ ಅಂತಂದ್ರೆ ಶಾಸ್ತ್ರಿಗಳಿಗೆ ಅವಮಾನ ಅಲ್ವಾ? ಹೋಗು ಅಲ್ಲಿ ಹೋಗಿ ಮಕ್ಕೆ ಕಾಕರಿಸಿ ಉಗಿದು ಉಪ್ಪಿನಕಾಯಿ ಹಾಕಿ ಕೆಲಸ ಕಿತ್ಕೊಂಡು ಮನೆಗೆ ಕಳಿಸ್ತಾರೆ. ಹೋಗು. ಶಂಕರ, ಅನ್ನ ನೋಡ್ಕೊಳಪ್ಪ. ಬೇಕು ಅಂತ ಮಾಡಿದ್ದಲ್ಲ, ಒಂದೇ ಸಮ ಗಡಿಬಿಡಿ ಮಾಡ್ತಿದ್ರು. ಅನ್ನ ಆಯ್ತಾ, ಪಲ್ಯ ಆಯ್ತಾ, ಪಾಯಸ ಆಯ್ತಾ ಅಂತ. ಅಲ್ಲದೆ ಸಹಾಯಕ್ಕೆ ಬೇರೆ ಕೈ ಇರಲಿಲ್ಲ. ಗಣೇಶ ತಂದೆಗೆ ಹುಷಾರಿಲ್ಲ ಅಂತ ಇವತ್ತು ರಜಾ. ಗೋಣಿಚಿನೂ ಹಳೇದಾಗಿತ್ತು. ವಾರದಿಂದ ಹೇಳ್ತಿದ್ದೆ ಜಗ್ಗಿಗೆ ತಂದ್ಕೊಡು ಅಂತ. ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ಅವನು. ತಪ್ಪು ನಂದು ಇದೆ. 20 ಸೇರು ಒಟ್ಟಿಗೆ ಹಾಕಿಬಿಟ್ಟೆ. ಲೇಟ್ ಆಗಿತ್ತಲ್ಲ ಅಂತ ಗೋಣಿ ಚೀಲ ಹರಿದು ಅನ್ನ ಚೆಲ್ಲೋಯ್ತು. ಶೇಖರಿ, ಒಂದು ವಯಸ್ಸು ಮೀರಿದ ಮೇಲೆ ವಯಸ್ಸಿಗಿಂತ ಮೀರಿದ ಕೆಲಸನ ಮಾಡೋದಕ್ಕೆ ಹೋಗ್ಬಾರ್ದು. ಬೇರೆ ಕೆಲಸ ಬರಲ್ವಲ್ಲ ಯಜಮಾನ್ರೆ. ಈಗಾಗಲೇ ನೀರು ಕುದೀತಿದೆ. ಇನ್ನು 20 ನಿಮಿಷ ಅಷ್ಟೇ ಅನ್ನ ಆಗೋಗುತ್ತೆ. ಎಲೆ ಹಾಕಿಬಿಡ್ಬಹುದು. ನಿಮಗೇನೂ ಅವಮಾನ ಆಗಲ್ಲ. ಬೇಕಾದರೆ ನಾನು ಬಂದು ಭಕ್ತಾದಿಗಳ ಮುಂದೆ ಕೈ ಮುಗಿದು ನಿಂತ್ಕೊಂಡು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಅದೆಲ್ಲ ಏನು ಬೇಡ. ನೀನಿನ್ನು ಈ ಕೆಲಸದಲ್ಲಿ ಮುಂದುವರಿಯೋ ಅಗತ್ಯ ಇಲ್ಲ.
ಹಾಗೆ ಮಾತ್ರ ಮಾಡಬೇಡಿ ಯಜಮಾನ್ರೆ. ನನಗೆ ಈ ಅಡುಗೆ ಕೆಲಸ ಬಿಟ್ರೆ ಬೇರೆ ಕೆಲಸ ಬರೋಲ್ಲ. ನಾವು 4 ಜನ ದುಡಿದ್ರೇನೆ ಸಂಸಾರದ ಬಂಡಿ ಚಕ್ರ ತಿರುಗೋದು. ಒಬ್ಬರು ನಿಲ್ಸಿದ್ರು ಅದು ನಿಂತೋಗುತ್ತೆ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಯಾವ ರೀತಿ ತಪ್ಪು ಮಾಡಿಲ್ಲ. ಹೇಳಿದ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಯಾವತ್ತೂ ಚಕಾರ ಎತ್ತಿಲ್ಲ. ನೀನು ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕ ಅನ್ನೋದ್ರ ಬಗ್ಗೆ ನನಗೆ ಯಾವ ಅಪನಂಬಿಕೆನೂ ಇಲ್ಲ. ಹಾಗಿದ್ದ ಮೇಲೆ ಇದೊಂದು ಸರ್ತಿ ದಯೆ ತೋರಿಸಿ. ಮೊದಲ ಹಾಗೆ ಈ ಕೆಲಸದಲ್ಲಿ ಮುಂದುವರಿಯೋದಕ್ಕೆ ನಿನ್ನ ರಟ್ಟೆನಲ್ಲಿ ಶಕ್ತಿ ಇಲ್ಲ. ಈ ಕೆಲಸದಲ್ಲಿ ನೀನು ಮುಂದುವರಿಯೋದು ಬೇಡ, ರಾಜಶೇಖರ ಮುಂದುವರಿಸಲಿ. ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಅಂತ ಬರ್ತಿರುತ್ತೋ ಅಷ್ಟೇ. ಈ ದೇವಸ್ಥಾನ ಆ ತಾಯಿ ಋಣ ಮುಗಿತು. ಮಾಡ್ತೇನೆ ಯಜಮಾನ್ರೆ, ಕ್ಷಮಿಸಿ. ಹೋಗ್ತೀನಿ. ಆತ್ರ ಶೇಖರಿ, ನಿನಗೆ ಈ ಕೆಲಸದಲ್ಲಿ ಮುಂದುವರಿಬೇಡ ಅಂತ ಹೇಳದ್ದೆ ಹೊರತು ಕೆಲಸದಿಂದ ವಜಾ ಮಾಡಿದೀನಿ ಅಂತ ಹೇಳ್ದ. ಇಪ್ಪತ್ತೆರಡು ವರ್ಷಗಳ ಕಾಲ ನೀನು ಈ ದೇವಸ್ಥಾನಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ ನಿನಗೆ ಬಡ್ತಿ ಕೊಡೋ ಯೋಚನೆ ಮಾಡಬೇಕಾಗಿತ್ತು. ನಾನು ಆಗ್ಲಿಲ್ಲ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಕೂಡ ಬರಬೇಕಲ್ವಾ? ಅದು ಈಗ ಬಂದಿದೆ. ಇನ್ನು ಮುಂದೆ ನೀನು ಈ ದೇವಸ್ಥಾನದ ಅಡಿಗೆ ಮನೆ ಮೇಲ್ವಿಚಾರಕ. ರಾಜಶೇಖರ ಅಡುಗೆ ಮಾಡಿ, ಅಡುಗೆಗೆ ಬೇಕಾದ ಪದಾರ್ಥಗಳು, ಅದರ ಹದ ಎಲ್ಲವನ್ನು ನೀನು ನೋಡ್ಕೋ. ಪಾಕಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವ್ಯವಸ್ಥೆಗಳು ನಡೀದೇ ಇರೋ ಹಾಗೆ ನೋಡ್ಕೋಬೇಕು. ಅವರೆಲ್ಲರೂ ನಿನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾರೆ. ನೀನು ಪಾಕಶಾಲೆಗೆ ಯಜಮಾನ ಆಗಬಹುದಾ? ನೀನ್ ಹಾಕಿದ 3 ಷರತ್ತನ್ನು ಅಮ್ಮನವರು ಈಡೇರಿಸ್ಬಿಟ್ರು. ದುರ್ಗಾ ಸಪ್ತಾಹಕ್ಕೆ ತಯಾರಾಗೋ.
ಸರ್ವಶಕ್ತಳು ನೀನು. ಸುಂದರಿ ಷರತ್ತುಗಳನ್ನು ಹಾಕಿದ್ಲು, ಆದ್ರೆ ನೀನು ಎಲ್ಲ ನೆರವೇರಿಸ್ಕೊಟ್ಬಿಟ್ಟೆ ತಾಯಿ, ಎಲ್ಲ. ವಿದ್ಯನ್ಗೆ ಕಾರು ಕರ್ಣಿಸ್ದೆ, ಸುಂದರಿಗೆ ಕೆಲಸದಲ್ಲಿ ಬಡತಿ. ಈಗ ನನ್ನಿಂದ ತಪ್ಪು ಮಾಡಿಸಿ ಆ ತಪ್ಪಿಗೆ ಶಿಕ್ಷೆ ಕೊಡೋದ್ರ ಬದಲು ನಿರೀಕ್ಷಣೆ ಮಾಡದೆ ಇರೋ ಫಲ ಕೊಟ್ಬಿಟ್ಟೆ ತಾಯಿ. ಜಗನ್ಮಾತೆ ನೀನು, ಜಗನ್ಮಾತೆ ತಾಯಿ. ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿಹಂಗಿಣಿ, ಪ್ರಗಲ್ಭ ಪರಮೋದ್ಧಾರ ಪರಾಮೋದಂ ಮನೋಮಯಿ. ಮಾತರ್ನೇ ಮಧುಕೈಟ ಭಗ್ನಿ ಮಹಿಷತ್ ಪ್ರಾಣಾಪಹಾರೋದ್ಯಮೇ ಹೇಲಾ ನಿರ್ಮಿತ ಧೂಮ್ರಲೋಚನವತೆ ಹೇ ಚಂಡಮುಂಡಾರ್ಧಿನಿ ನಿಶೇಷೀಕೃತ ರಕ್ತ ಬೀಜದನುಜೆ ನಿತ್ಯೇ ನಿಶುಂಭಾಪಹೇ. ನಿಮ್ಮ ಹುನ್ನಾರ ಏನು ಅಂತ ನನಗೆ ಗೊತ್ತಾಗೋಯ್ತು ಬಿಡಿ. ಈಗ ನನಗೆಲ್ಲ ಅರ್ಥವಾಯಿತು. ಏನು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ. ನನ್ನ ತಲೆಯಲ್ಲಿ ಏನು ನಡೀತಿದೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ಬುದ್ಧಿವಂತ ಈ ಪ್ರಪಂಚದಲ್ಲೇ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈ ಹುನ್ನಾರ ತಿಳ್ಕೊಳ್ಳೋದಕ್ಕೆ ದೊಡ್ಡ ವಿದ್ಯೆ ಏನು ಬೇಕಿಲ್ಲ. ಸೋ ಅಂದ ತಕ್ಷಣ ಸೋಬಾನೆ ಅಂತ ಹೇಳೋದು ಮಹಾ ಕಷ್ಟ ಏನಲ್ಲ. ನೀವು ಹೇಳ್ತಿರೋದು ಹೇಗಿದೆ ಅಂತ ಅಂದರೆ, ವಿಚಾರ ಹೇಳ್ದೆ ನನ್ನ ಬಾಯಿಂದಲೇ ಬಾಯಿ ಬಿಡಿಸ್ಬೇಕು ಅಂತ ಇದ್ರಿ ಅಲ್ವೇ? ಹಾಗೇನಿಲ್ಲ, ನಾನು ಹೇಳ್ತೀನಿ ಕೇಳಿ. ನೀವು ಆ ಕುಟುಂಬಕ್ಕೆ ಎಷ್ಟೊಂದು ಸವಲತ್ತು ಕೊಡ್ತಿದ್ದೀರಲ್ಲ, ಅದು ಅವ್ರು ನಿಮ್ಮ ಋಣದಲ್ಲಿ ಬಿದ್ದಿರಲಿ ಅಂತ ಅಲ್ವಾ? ಆ ಹುಡುಗಿನ ಕಸ ಗುಡಿಸೋದು ಬಿಡಿಸಿ ಬಡ್ತಿ ಕೊಟ್ರಿ, ವಿದ್ಯನಿಗೆ ಟ್ರಾವೆಲ್ಸ್ ಹಾಕ್ಕೊಟ್ರಿ. ಇವತ್ತು ಶೇಖರಿ ಮಾಡಿದ ತಪ್ಪಲ್ದಿದ್ರು ಬೇರೆ ಸಂದರ್ಭದಲ್ಲಿ ಆಗಿದ್ದರೆ ಅದನ್ನೇ ದೊಡ್ಡದಾಗಿ ಮಾಡಿ ಅವನನ್ನು ತಪ್ಪಿತಸ್ಥನಾಗಿ ಮಾಡ್ತಾಯಿದ್ರಿ. ಇದೆಲ್ಲ ನೀವು ಮಾಡ್ತಿರೋದು ಸಣ್ಣ ವಿಚಾರನೇ. ಇದಕ್ಕಾಗಿ ನೀವು ಮಾಡ್ತಿರೋ ವೆಚ್ಚ ಕೂಡ ಸಣ್ಣದೇ. ಯಾಕೆಂದರೆ ಚಕ್ರೋದ್ಭವದ ಸಂದರ್ಭದಲ್ಲಿ ಸುಂದರಿನ ಹೊರಗೆ ಕಳಿಸಿದರೆ ನಿಮಗೆ ಸಿಗೋ ಆ ಶ್ರೀಚಕ್ರ ಸಾಮಾನ್ಯವಾದದ್ದಲ್ಲ, ಭೂಮಿ ತುಕ್ಕದ್ದು. ಇದೇ ಅಲ್ವಾ ನಿಮ್ಮ ಯೋಚನೆ? ಹೇಶ್, ನನ್ನ ಬಗ್ಗೆ ನೀವು ಸರಿಯಾದ ಲೆಕ್ಕಾಚಾರನೇ ಹಾಕಿದ್ರಿ. ಈಗ ಆ ಕುಟುಂಬ ನನ್ನ ಮುಷ್ಟಿಲಿದೆ. ಇದೇ ಕಾರಣ ಇಟ್ಕೊಂಡು ನಾನು ಹೆಣ್ಣು ಕೇಳಿದ್ರೆ ನನ್ನ ಕಾಲಿಗೆ ಬಿದ್ದು ಅವರು ಈ ಮದುವೆಗೆ ಒಪ್ಕೊಳ್ತಾರೆ. ನನ್ನ ದಾರಿ ಸುಗಮ ಆಗುತ್ತೆ. ಅದು ಸರಿ, ಆದ್ರೆ ಇಲ್ಲಿ ನೀವು ಅಮ್ಮನವ್ರನ್ನೇ ಮರ್ತ್ಬಿಟ್ರಲ್ಲ. ಇನ್ನು ಅಮ್ಮನವರು ನಾನು ಹೇಳ್ದಾಗ ಕೇಳಬೇಕಾಗುತ್ತೆ. ಭಕ್ತರ ಅಧೀನಳಾಗೋದು ಅವಳ ಹಣೆ ಬರಹ, ಹಾಗೆ ಅವಳ ಚಿತ್ತ ಕೂಡ. ಆದರೆ ಅವಳ ಚಿತ್ತದಲ್ಲಿ ಬೇರೆ ಏನೋ ಇದ್ರೆ ನಿಮ್ಮ ಲೆಕ್ಕಾಚಾರ ತಲೆಕೆಳಗಾಗಲ್ವೇ? ಇದು ಹೆದರಿಕೆ ಅಷ್ಟೇ. ನೋಡ್ತಾ ಇರಿ, ಇನ್ನು 52 ದಿನ ಉಳಿದಿರೋದು. ಆ ದಿನ ಚಕ್ರೋದ್ಭವವಾಗುತ್ತೆ. ಆ ತಾಯಿ ಅಮ್ಮನವರು ತಾನೇ ಸ್ವತಃ ತನ್ನ ಕೈಯಾರೆ ಶ್ರೀಚಕ್ರವನ್ನ ನನಗೆ ಕೊಡ್ತಾರೆ. ಹಿಂದೆ ಮಧುಕೇಶ್ವರ ರಾಜನಿಗೆ ಕೊಟ್ಟ ಹಾಗೆ ನನ್ನ ಕೈಗೆ ಶ್ರೀಚಕ್ರವನ್ನು ಕೊಡ್ತಾರೆ. ಆದರೆ ಮಧುಕೇಶ್ವರ ರಾಜ್ನಲ್ಲಿದ್ದ ನಿಷ್ಠೆ, ನಿಸ್ವಾರ್ಥ, ತ್ಯಾಗ ಮನೋಭಾವ ನಿಮ್ಮಲ್ಲಿಲ್ವಲ್ಲ? ನನ್ನಲ್ಲಿ ಭಕ್ತಿ ಇದೆ. ಆ ತಾಯಿಗೆ ಭಕ್ತಿ ಸಾಧನೆ ಅಂತ ಅಂದ್ರೆ ಸಾಕು. ನನ್ನ ಸಾಧನೆ ದೊಡ್ಡದಾಗಿದ್ರೆ ಅದನ್ನು ವಿರೋಧಿಸುವ ಶಕ್ತಿ ಯಾವ ದೇವಾನು ದೇವತೆಗಳಿಗೂ ಇಲ್ಲ. ಆದರೆ ದೇವತೆಗಳ ವಿಚಾರನೇ ಬೇರೆ. ಅವ್ರು ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಒಂದಲ್ಲ ಒಂದು ವಿಘ್ನ ತರ್ತಾನೆ ಇರ್ತಾರೆ. ರಾವಣ ಆತ್ಮಲಿಂಗ ಬೇಡಕ್ಕೆ ಹೋದಾಗ ವಿಷ್ಣು ಆಣತಿಯಂತೆ ಮಾಯೆ ರಾವಣನ ಕಣ್ಣಲ್ಲಿ ಕುಳಿತು ಪಾರ್ವತಿನ ಬೇಡೋ ಹಾಗಾಗ್ಲಿಲ್ವೇ?
ಯಾವ ಮಾಯೆಯೂ ಕೂಡ ನನ್ನನ್ನು ಕಾಮಾಂಧನನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾವಣ ಮಹಾಸಾಧಕನಾದರೂ ಕೂಡ ಸ್ತ್ರೀ ದೌರ್ಬಲ್ಯದಿಂದ ಅವನು ವಂಚಿತನಾದ. ಆ ವಿಚಾರದಲ್ಲಿ ನಾನು ರಾವಣನಿಗಿಂತ ದೊಡ್ಡವನು. ಮತ್ತೆ ರಾವಣ ಆತ್ಮಲಿಂಗವನ್ನು ತಗೊಂಡು ಹೊರಟಾಗ ಗಣಪನಿಂದ ಅವನನ್ನು ತಡಿಲಿಲ್ವೇ? ರಾವಣ ಹುಂಬ. ತನ್ನ ಕೈಯಲ್ಲಿ ಆತ್ಮಲಿಂಗವಿರುವಾಗ ಆಕಾಶ ಮಾರ್ಗವಾಗಿ ತನ್ನ ಸ್ವಸ್ಥಾನವನ್ನು ಸೇರಬಹುದಾಗಿತ್ತು. ಶಾಸ್ತ್ರಗಳ ಪ್ರಕಾರ ಸ್ವಸ್ಥಾನದಲ್ಲಿದ್ದಾಗ ಪೂರ್ಣ ಧರ್ಮವನ್ನು ಆಚರಿಸಬೇಕು, ಪರಸ್ಥಳದಲ್ಲಿದ್ದಾಗ ಅರ್ಧ ಧರ್ಮವನ್ನು ಆಚರಿಸಬೇಕು, ಪ್ರಯಾಣದಲ್ಲಿದ್ದಾಗ ಮಾನಸ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರನೇ ಹೇಳುತ್ತೆ. ರಾವಣ ಪ್ರಯಾಣದಲ್ಲಿದ್ದಾಗ ಆಗ ಮಾನಸ ಪೂಜೆಯನ್ನು ಮಾಡಬಹುದಾಗಿತ್ತು, ಹಾಗೆ ಮಾಡಲಿಲ್ಲ. ಮಾನಸ ಪೂಜೆಯನ್ನ ಶಾಸ್ತ್ರಗಳು ಒಪ್ಪುತ್ತೆ, ಅದೇ ಶ್ರೇಷ್ಠ. ಅದು ಅಲ್ಲದೆ ರಾವಣನ ಕೈಯಲ್ಲಿ ಆತ್ಮಲಿಂಗವಿದ್ದಾಗ ಶುದ್ಧಿಯ ಅಗತ್ಯ ಏನಿತ್ತು ಹೇಳಿ? ನನ್ನ ಪ್ರಕಾರ ನಿಮ್ಮ ಎಲ್ಲ ಕೆಲಸಗಳಿಗೂ ಆ ತಾಯಿ ತಡೆ ಒಡ್ಡೋದು ಖಂಡಿತ. ದೇವತೆಗಳ ಆಟಕ್ಕೆ ಇತಿಮಿತಿ ಉಂಟೆ. ದೇವತೆಗಳ ವಿಚಾರದಲ್ಲಿ ನೀವು ಹಗುರವಾಗಿ ಯೋಚನೆ ಮಾಡದಿರೋದೇ ಒಳ್ಳೆಯದು. ಹಾಗೆಂದಿಗೂ ಸಾಧ್ಯವಿಲ್ಲ. ಚಕ್ರೋದ್ಭವದ ದಿನ ಚಕ್ರ ನನ್ನ ಕೈವಶ. ಇದರಲ್ಲಿ ಎರಡು ಮಾತಿಲ್ಲ. ಶೇಖ್ರಿ, ನಾಳೆ ಪೂಜೆಗೆ ಏನೇನು ಸಾಮಾನು ಬೇಕು ಅಂತ ಪಟ್ಟಿ ಮಾಡಿದ್ಯೇನೋ? ಬೇಗ ಪಟ್ಟಿ ಮಾಡು. ಇಲ್ಲದೆ ಹೋದ್ರೆ ನಾಳೆಗೆ ಪೂಜೆ ಏನಾದ್ರು ಸಾಮಾನು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ವಿದ್ಯನ್ ಕಳಿಸಿ ಸಾಮಾನು ತರಿಸ್ಬಹುದು. ಅದನ್ನು ನೀನು ಹೇಳಬೇಕಮ್ಮ. ಹೂವು ಎಷ್ಟು ಬೇಕು, ಯಾವ್ಯಾವ ಹಣ್ಣು ಬೇಕು, ಏನು, ಆಮೇಲೆ ಪ್ರಸಾದಕ್ಕೆ ಎಷ್ಟು ಜನ ಬರ್ತಾರೆ, ಏನು ಮಾಡಬೇಕು ಹೇಳು, ನಾನು ಪಟ್ಟಿ ಮಾಡ್ತೀನಿ. ಒಂದು 5 ಮಾರು ಹೂವು. ಒಂದು ನಿಮಿಷ. ಹಾಂ, 5 ಮಾರು ಹೂವು. 2 kg ಬಾಳೆಹಣ್ಣು. ಅಷ್ಟೇನಾ? ಎಲೆ ಅಡಿಕೆಲ್ಲ ಗೊತ್ತೇ ಇದೆಯಲ್ಲ ನಿಂಗೆ. ಮೊದಲನೇ ದಿನದ ಪೂಜೆಗೆ ಯಾರಾದರೂ ತಿಳಿದವ್ರಿದ್ರೆ ಒಳ್ಳೇದು. ಹಾಗೆ ಒಂದು ಜೋಡಿ ಬ್ರಾಹ್ಮಣ ಮುತ್ತೈದೆಯರನ್ನು ಕರೆದು ಅವ್ರಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ಪಡಿಬೇಕು. ಹೌದು ಶೇಖ್ರಿ, ದಂಪತಿಗಳನ್ನ ಕರೆದು ಊಟ ಹಾಕಲೇಬೇಕು. ಆದರೆ ಅದು ಸಾಧ್ಯವಿಲ್ಲ. ಕಡೆ ಪಕ್ಷ ತಾಂಬೂಲನಾದ್ರೂ ಕೊಡೋಣ ಅಂತ. ಏನ್ ನಡೀತಿದೆ ಇಲ್ಲಿ? ಮೂವರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಅಪ್ಪ, ಏನ್ ಇಷ್ಟು ದೊಡ್ಡ ಪಟ್ಟಿ ಬರೀತಿದ್ಯಾ? ದುರ್ಗಾ ಸಪ್ತಾಹ ತಯಾರಿ ನಡೀತಾ ಇದೆ ಕಣೆ. ಹೌದು ಕಣೆ, ನೀನು ಸ್ವಲ್ಪ ಸಹಾಯ ಮಾಡೆ. ನನ್ಗೊಬ್ಬಳ ಕೈಲ ಎಲ್ಲ ಮಾಡಕ್ಕಾಗಲ್ಲ. ನಾನ್ ಮನೆಯಲ್ಲೇ ಇರಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಶುರು ಮಾಡಿದೆ ನಿನ್ ಪುರಾಣನ. ನೀನಲ್ದೆ ಪೂಜೆ ಇನ್ಯಾರೇ ಮಾಡ್ಬೇಕು? ನಾನು ಅವಳು ಪೂಜೆ ಮಾಡ್ತೀನಿ ಅಂತ ಯಾವಾಗ ಹೇಳ್ದೆ? ನನ್ಗಿದೆಲ್ಲ ಆಗಲ್ಲ. ಸುಂದ್ರಿ, ಮತ್ತೇನೆ ಶುರು ಮಾಡ್ದೆ? 3 ದಿನದಲ್ಲಿ ನಿನ್ 3 ಬೇಡಿಕೆಗಳು ಈಡೇರಿದ್ರೆ ದುರ್ಗಾ ಸಪ್ತಾಹ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ತಾನೆ? ಈಗೇನ್ ನಿನ್ ತಕರಾರು? ನಿನ್ ಮಾತಾಡೋ ಹಾಗಿಲ್ಲ, ಮಾಡ್ಬೇಕು ಅಷ್ಟೇ. ಸಾಧ್ಯನೇ ಇಲ್ಲ. ಏನೋ ಅವತ್ತು ಆವೇಶದಲ್ಲಿ ಹಾಗೆ ಹೇಳ್ದೆ ಅಷ್ಟೇ. ಹಾಗಂತ 7 ದಿವಸ ಇವಳ ಮುಂದೆ ಕೂತ್ಕೊಂಡು ಇವಳ ಮುಖ ನೋಡ್ಕೊಂಡು ಅವಳ ಸ್ತೋತ್ರ ಹೇಳಿ ಅವಳ ವ್ರತ ಮಾಡ್ತೀನಿ ಆಸೆ ಎಲ್ಲ ಇಟ್ಕೋಬೇಡಿ. ನನ್ನನ್ನು ಇದ್ರಲ್ಲೆಲ್ಲ ಎಳಿಬೇಡಿ. ನೀ ಹೇಗ್ ಮಾಡೋದಿಲ್ವೋ ನಾನು ನೋಡ್ತೀನಿ. ಇವಳಿಗೆ ಮುದ್ದು ಜಾಸ್ತಿ ಆಯ್ತು ಕಣೆ, ಅದ್ರ ಪರಿಣಾಮನೇ ಇದು. ಅಮ್ಮನೋರು ಅಂದ್ರೆ ಆಟದ ಗೊಂಬೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಮನಸ್ಸು ಮಾಡಿದ್ರೆ ನಮ್ಮನ್ನು ಮೊದಲ ಸ್ಥಿತಿಗೆ ತರೋದು ಎಷ್ಟೊತ್ತಿನ ಕೆಲಸ. ಈ ನಿನ್ನ ಹಾಳಾದ ಬಾಯಿಂದನೇ ಮುಂದೆ ಆಗೋ ಅನಾಹುತಗಳ ಮುನ್ಸೂಚನೆ ಸಿಕ್ಕಿದೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಮುಟ್ಟುತ್ತೋ? ಮನೆಗೆ ಆಧಾರವಾಗಬೇಕಾಗಿರೋ ಗಂಡು ಮಗ ಇವತ್ತು ಕುಡ್ಕೊಂಬಂದು ತೂರಾಡ್ತಿದ್ದಾನೆ. ನಾಳೆ ಮದುವೆ ಆಗಿ ಬೇರೆ ಮನೆಗೆ ಹೋಗೋಳು, ನಿನಗೇನಾಗಬೇಕು? ಆದ್ರೆ ಈ ಮನೇಲಿದ್ದು ಅವನ ಆಧಾರದಲ್ಲೇ ಬದುಕಿರ್ಬೇಕಾದವ್ರು ನಾವು. ಅವನ್ನ ಹಾಳು ಮಾಡಿ ಮಹಾ ಸಾಧನೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ಬಾಯಿ ಮುಚ್ಕೊಂಡು ವ್ರತ ಮಾಡು. ಸುಮ್ನೆ ನನ್ನ ಹೊಣೆ ಮಾಡಬೇಡಿ. ನಾನೇನ್ ಹೇಳಿದ್ ನಾ ವಿದ್ಯನ್ ಕುಡ್ಕೋಬ ಅಂತ? ಕೊಂಬೆ ಮುರಿದಿದ್ದಕ್ಕೆ ಕಾಗೆ ಕೂತಿದ್ದ ಕಾರಣ ಅಲ್ಲ. ಇಷ್ಟು ವರ್ಷದಿಂದನೂ ನಿಮ್ಮ ಅಮ್ಮನವ್ರನ್ನ ಬೈಕೊಂಡೇ ಬಂದಿದ್ದೀನಿ. ಅವಾಗೇನು ಆಗದೆ ಇದ್ದಿದ್ದು ಈಗ ಆಗತ್ತಾ? ಎದುರು ಮಾತಾಡ್ಬೇಡ. ಈ ವಿಷಯದಲ್ಲಿ ನಾವ್ಯಾರು ನಿನ್ ಮಾತುಗೆ ಒಪ್ಕೊಳ್ಳೋದಿಲ್ಲ. ನೀನ್ ಸಪ್ತಾಹ ಮಾಡ್ಬೇಕು ಅಷ್ಟೇ. ಮಾಡಲ್ಲ. ಲಲಿತಾ, ಸುಂದ್ರಿ ಬಾ ಬಾ, ಹೇಳ್ತೀನಿ ಬಾ, ಕೂತ್ಕೋ.
ಕೂತ್ಕೋ. ಈಗ ನೀನ್ ಮಾಡಿದ್ ಸರಿನಾ ಮಗಳೇ? ಇದನ್ ಹೇಳಕ್ ಇಲ್ಲಿ ತನಕ ಕರ್ಕೊ ಬಂದ್ಯಾ? ಹಾಗಲ್ಲ ಕಣೋ, ನನ್ನ ಮಗಳಿಗೆ ಕೆಟ್ಟ ಹೆಸರು ಬರೋದು ನಂಗೆ ಇಷ್ಟ ಇಲ್ಲ. ಈಗ ನೋಡು, ನೀನು ದುರ್ಗಾ ಸಪ್ತಾಹ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ಯಾ ಅಲ್ವಾ? ಷರತ್ತುಗಳನ್ನು ಹಾಕಿದೀಯ. ಈಗ ಆ ಷರತ್ತುಗಳೆಲ್ಲ ಈಡೇರಿದ ಮೇಲೆ ದುರ್ಗಾ ಸಪ್ತಾಹ ಮಾಡೋಲ್ಲ ಅಂದ್ರೆ ಯಾರಿಗೆ ಕೆಟ್ಟ ಹೆಸರು?